ಈ ಸುದ್ದಿ ಜಸ್ವಂತ್ ಸಿಂಗ್ ರಾವತ್ ಕತೆ ಇನ್ನಿರೋದು. ಈ ಸುದ್ದಿ ಚೀನಿಯರ ಹೆಡ್ ಕ್ವಾರ್ಟರ್ ಅಲ್ಲಿ ಸೇನಾ ಮುಖ್ಯಸ್ಥರಿಗೆ ಗೊತ್ತಾದ ತಕ್ಷಣ ಅವರು ಹೇಳ್ತಾರೆ, ಎಲ್ಲ ಕಡೆಗಳಲ್ಲಿ ಕೂಡ ಭಾರತೀಯರು ಗಡಿ ಬಿಟ್ಟು ಓಡ್ತಾ ಇದ್ದಾರೆ, ಇಲ್ಲೊಂದು ಕಡೆಯಲ್ಲಿ ಯಾಕೆ ಏನು ಸಾಧ್ಯ ಆಗ್ತಾ ಇಲ್ಲ, ಯಾರಾದ್ರೂ ಒಂದು ಹೆಲಿಕಾಪ್ಟರ್ ತಗೊಂಡೋಗಿ ನೋಡಿ ಬನ್ನಿ ಅಂತ ಹೇಳಿದಾಗ ಹೆಲಿಕಾಪ್ಟರ್ ನಲ್ಲಿ ಬಂದು ನೋಡುವಾಗ ಒಬ್ಬ ಸೈನಿಕ ಆ ಗುಡ್ಡದಿಂದ ಈ ಗುಡ್ಡಕ್ಕೆ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಒಬ್ಬ ಸೈನಿಕ ಓಡಾಡ್ತಾ ಇದ್ದಾನೆ. 2-3 ದಿನದಿಂದ ಹೊಟ್ಟೆಗೆ ನೀರು ಕುಡಿಯದೆ ಅನ್ನ ತಿನ್ನದೆ ಒಬ್ಬನೇ ಹೋರಾಟ ಮಾಡ್ತಾ ಇದ್ದಾನೆ. ಅವನ ದೇಶಭಕ್ತಿಯನ್ನು ನೋಡಿ ಚೀನಿಯರಿಗೂ ಕೂಡ ಆಶ್ಚರ್ಯ ಆಯಿತು. ಆದ್ರೆ ಏನ್ ಮಾಡೋಣ, ಅವರ ಕೈಯಲ್ಲಿ ಆಪ್ಷನ್ ಇರಲಿಲ್ಲ. ಅವನನ್ನು ಗುಂಡಿಟ್ಟು ಕೊಂದ್ರು. ಹಿರಿಯ ಅಧಿಕಾರಿಗಳು ಹೇಳಿದ್ರು, ಸರ್ 72 ಗಂಟೆಯಿಂದ ನಮ್ಮನ್ನು ಆಟ ಆಡಿಸ್ತಾ ಇದ್ದವನು ಒಬ್ಬನೇ ಸರ್ ಅಂತ ಹೇಳಿದಾಗ ಆ ಹಿರಿಯ ಅಧಿಕಾರಿಗಳು ಹೇಳಿದ್ರಂತೆ, ಅವನ ತಲೆ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಆ ತಲೆಯನ್ನು ಕತ್ತರಿಸ್ಕೊಂಡು ಚೀನಾಕ್ ತಗೊಂಡು ಹೋಗ್ತಾರೆ. ಆ ತಲೆಯನ್ನ ಕತ್ತರಿಸ್ಕೊಂಡು ಚೀನಾಕ್ ತಗೊಂಡು ಹೋದಾಗ ಚೀನೀಯರು ಅವನ ತಲೆಯ ಅಚ್ಚನ್ನ ತೆಗೆದು ಅದೇ ರೀತಿ ಒಂದು ಕಂಚಿನ ಪ್ರತಿಮೆಯನ್ನ ಮಾಡಿ ಭಾರತದ ಸೇನೆಗೆ ಉಡುಗೊರೆಯಾಗಿ ಕೊಡ್ತಾರೆ. ಹೇಳ್ತಾರೆ, ಈ ರೀತಿಯ 100 ಸೈನಿಕರು ಸಿಕ್ಕಿದ್ರೆ ನಾವು ಇಡೀ ಜಗತ್ತನ್ನ ಗೆಲ್ತೀವಿ, ಇಂಥ ಸೈನಿಕನನ್ನು ಹೆಡೆದಂತ ನಿಮ್ಮ ಭಾರತ ಮಾತೆ ಧನ್ಯಳು ಅನ್ನೋ ಮಾತನ್ನ ಚೀನಾದ ಅಧಿಕಾರಿಗಳು ಹೇಳಿದ್ರು. ಇವತ್ತಿಗೂ ಜಸ್ವಂತ್ ಸಿಂಗ್ ಬಲಿದಾನ ಮಾಡಿದಂತ ಜಾಗವನ್ನ ಜಸ್ವಂತ ಗಡ ಅಂತ ಹೇಳ್ತಾರೆ. ಆ ಜಸ್ವಂತ್ ಗಡದಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ನ ಒಂದು ಮಂದಿರ ಇದೆ, ಸಣ್ಣದಾದ. ಅದರ ಮಧ್ಯದಲ್ಲಿ ಆ ಚೀನಿಯರು ಕೊಟ್ಟದ್ದು ಅಂತ ಹೇಳಲಾಗುವಂತ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಅಲ್ಲಿ ಮೂರ್ತಿಯನ್ನು ಇಟ್ಟಿದ್ದು ಮಾತ್ರ ಅಲ್ಲ, ಪ್ರತಿದಿನ ಅವನ ಯೂನಿಫಾರ್ಮ್ ಅನ್ನ ಇಸ್ತ್ರಿ ಮಾಡಿ ಅವನ ಬೂಟ್ಗಳನ್ನ ಪಾಲಿಶ್ ಮಾಡಿ ಅಲ್ಲಿ ಇಡ್ತಾರೆ. ಆದ್ರೆ ಮರುದಿನ ಬಂದು ನೋಡಬೇಕಿದ್ರೆ ಅದೆಲ್ಲ ವಾಸ್ತವ್ಯಸ್ತವಾಗಿರುತ್ತೆ, ಚೆಲ್ಲಾಪಿಲ್ಲಿ ಆಗಿರುತ್ತೆ. ಕಾರಣ ಏನು ಕೇಳಿದ್ರೆ, ಅವನು ಇವತ್ತಿಗೂ ಗಡಿ ಕಾಯ್ತಾ ಇದ್ದಾನೆ ಅನ್ನುವಂತ ನಂಬಿಕೆ ಇದೆ. ಯಾರಾದ್ರೂ ಸೈನಿಕರು ಅಲ್ಲಿ ಗಡಿಯಲ್ಲಿ ಬೇಜವಾಬ್ದಾರಿತನದಿಂದ ತಲೆ ತೂಗಾಡಿಸ್ತಾ ಇದ್ರೆ ಹಿಂದ್ಗಡೆಯಿಂದ ಯಾರೋ ಹೊಡೆದ ಅನುಭವ ಆಗತ್ತಂತೆ. ಅದು ಜಸ್ವಂತ್ ಸಿಂಗ್ ರಾಥೋಡ್ ಇವತ್ತಿಗೂ ಕೂಡ ಆ ಸೈನಿಕರನ್ನ ಎಚ್ಚರಿಸುವ ಮೂಲಕ ಭಾರತದ ಗಡಿ ಭಾಗವನ್ನು ಕಾಯ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಅವನಿಗೆ ಪ್ರತಿ ವರ್ಷ ಒಂದು ಟಿಕೆಟ್ ಮಾಡಿ ಅವನ ಬ್ಯಾಗ್ ಅನ್ನ, ಅವನ ಪೆಟ್ಟಿಗೆಯನ್ನ ರೈಲಿನಲ್ಲಿಟ್ಟು ಊರಿಗೆ ಕಳಿಸ್ತಾ ಇದ್ರು. ಅವನು ಊರಿಗೆ ಹೋಗಿ ಬರ್ತಾ ಇದ್ದ ಅಂತ ನಂಬ್ತಾ ಇದ್ರು. ಅವನು ಸೇನೆಯಲ್ಲಿ ಅವನು ತೀರಿಕೊಂಡ ನಂತರ ಕೂಡ ಅವನಿಗೆ ಪ್ರಮೋಷನ್ಸ್ಗಳಾಗ್ತಾ ಇತ್ತು. ಅವನಿಗೆ ಆ ನಂತರ ಒಂದಿನ ರಿಟೈರ್ಮೆಂಟ್ ಆದಾಗ ಅವನ ಎಷ್ಟು ಬಾಕಿ ಇದೆ ಎಲ್ಲವನ್ನ ಕೂಡ ಮನೆಯವರಿಗೆ ಭಾರತದ ಸೇನೆ ಕೊಟ್ಟಿತು. ಈ ರೀತಿ ಸತ್ತ ನಂತರ ಕೂಡ ದೇಶದ ಸೇವೆ ಮಾಡಿದ ಸೈನಿಕನ ಉದಾಹರಣೆ ಇದ್ರೆ ಅದು ಭಾರತದಲ್ಲಿ ಮಾತ್ರ. ಈ ರೀತಿಯ ಭಾರತದಲ್ಲಿ ಹುಟ್ಟಿದ ನಾವೆಲ್ಲ ಧನ್ಯರು.